ಇನ್ನು ಬಿಸಿಲ ನಗರಿ ರಾಯಚೂರಿನಲ್ಲಿ ಮಳೆಯ ಅಬ್ಬರ ಇಲ್ಲದಿದ್ರೂ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ರಾಯಚೂರು ಭಾಗದಲ್ಲಿ ಪ್ರವಾಹವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲಾಡಳಿತ ಈ ಕುರಿತಂತೆ ಎಚ್ಚರಿಕೆಯನ್ನು ಕೂಡ ವಹಿಸಿದೆ. ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದಲ್ಲಿ ಮೈದುಂಬಿರೋ ಕೃಷ್ಣಾ ನದಿ. ಮಳೆ ಇಲ್ಲದಿದ್ರೂ ರಾಯಚೂರಿನಲ್ಲಿ ಪ್ರವಾಹದ ಸ್ಥಿತಿ. ಕೃಷ್ಣೆಯ ಅಬ್ಬರಕ್ಕೆ ಬಿಸಿಲ ನಾಡು ರಾಯಚೂರು ಜಿಲ್ಲೆ ಮತ್ತೊಮ್ಮೆ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದೆ. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಇದ್ರೂ ಮಹಾರಾಷ್ಟ್ರದ ಮಹಾಮಳೆಗೆ ಕೃಷ್ಣಾ ನದಿ ಮೈದುಂಬಿ ಹರಿತಾ ಇದೆ. ನಾರಾಯಣಪುರ ಜಲಾಶಯದಿಂದ 2,50,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದ್ದು 3 ಲಕ್ಷ ಕ್ಯೂಸೆಕ್ ವರೆಗೂ ಹೊರಹರಿವು ಹೆಚ್ಚಿಸಲಾಗ್ತಾ ಇದೆ. ಇದರಿಂದ ಲಿಂಗಸುಗೂರಿನ ನಡುಗಡ್ಡೆಗಳಾದ ಮ್ಯಾದರಗಡ್ಡಿ, ಕರಕಲಗಡ್ಡಿ, ವೆಂಕಮ್ಮನಗಡ್ಡಿ ಬಾಹ್ಯ ಸಂಪರ್ಕ ಕಳೆದುಕೊಂಡಿದೆ. ಅಧಿಕಾರಿಗಳೇ ನಡುಗಡ್ಡೆಗಳಿಗೆ ತೆರಳಿ ಔಷಧಿ, ಆಹಾರ ಕಿಟ್ಗಳನ್ನ ನೀಡಿ ಬಂದಿದ್ದಾರೆ. ಸೇತುವೆಗಳು ಮುಳುಗಡೆ, ದೇವಾಲಯಗಳಿಗೆ ಜಲಕಂಟಕ. ಇನ್ನು ಲಿಂಗಸುಗೂರಿನ ಶೀಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ. ದೇವದುರ್ಗದ ಹೂವಿನಹಡಗಿ ಸೇತುವೆ ಯಾವುದೇ ಕ್ಷಣದಲ್ಲಿ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಸೇತುವೆ ಮೇಲೆ ವಾಹನಗಳ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ರಾಯಚೂರು ತಾಲೂಕಿನ ಉಪೇಂದ್ರ ತೀರ್ಥ ಕರಾರ್ಚಿತ ಪ್ರಾಣದೇವರ ದೇವಾಲಯ ಜಲಾವೃತವಾಗಿದೆ. ನದಿ ಪಾತ್ರದ ಇನ್ನೂ ಹಲವು ದೇವಾಲಯಗಳು ಜಲಾವೃತ ಹಾಗೂ ಮುಳುಗಡೆಯ ಸನಿಹದಲ್ಲಿದೆ. ರಾಯಚೂರು ಜಿಲ್ಲೆ ಹಾಗೂ ಯಾದಗಿರಿ ಜಿಲ್ಲೆ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಕೃಷ್ಣಾ ನದಿಯ ಆಸುಪಾಸಿನಲ್ಲಿ ಇರ್ತಕ್ಕಂಥ ನದಿಯ ದೇವಸ್ಥಾನಗಳು ಒಂದೊಂದಾಗಿ ಮುಳುಗಡೆ ಆಗ್ತಾ ಇರುವಂಥದ್ದು. ನಾವೀಗ ಕೃಷ್ಣಾ ನದಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಮೊದಲಿಗೆ ಏನು ರಾಯಚೂರಿನ ಕಾಡ್ಲೂರಿನ ಒಂದು ದೇವಸ್ಥಾನ ಏನಿದೆ, ಉಪೇಂದ್ರ ತೀರ್ಥ ಕರಾರ್ಚಿತ ಮುಖ್ಯ ಪ್ರಾಣದೇವರ ದೇವಸ್ಥಾನ ಇದೆ. ಈಗಾಗಲೇ ಸಂಪೂರ್ಣ ಜಲಾವೃತ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಸುತ್ತಲೂ ಕೂಡ ನೀರು ಬಂದಿರುವಂಥದ್ದು. ಇನ್ನೇನು ಕೆಲವೇ ಅಡಿಗಳು ಮಾತ್ರ ದೇವಾಲಯ ಸಂಪೂರ್ಣ ಮುಳುಗಡೆ ಆಗಲಿಕ್ಕೆ ಇರುವಂಥದ್ದು ಕಾಣ್ತಾ ಇದೆ. ಜೊತೆಗೆ ನಾವು ದೂರದಲ್ಲಿ ಕೂಡ ದೇವಾಲಯಗಳನ್ನ ಕಾಣ್ತಾ ಇದ್ದೀವಿ. ನಿಮಗೆ ಒಂದು ಸಂಗಮ ದೇವಸ್ಥಾನ ತೋರಿಸ್ತೀವಿ. ಅಂದ್ರೆ ಕೃಷ್ಣ ಮತ್ತು ಭೀಮಾ ನದಿಯ ಸಂಗಮದಲ್ಲಿ ಬರ್ತಕ್ಕಂಥ ಸಂಗಮೇಶ್ವರ ದೇವಾಲಯ ಏನಿದೆ ಅದು ಕೂಡ ಜಲಾವೃತ ಆಗಿರುವಂಥದ್ದನ್ನ ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆ ನದಿ ದಂಡೆಯಲ್ಲಿ ಹೋದಾಗ ಈಶ್ವರ ದೇವಾಲಯ ಒಂದು ಕೂಡ ನಿಮಗೆ ದೂರದಲ್ಲಿ ಕಾಣ್ತಿರುವಂಥದ್ದು. ಆ ದೇವಾಲಯ ಕೂಡ ಈಗ ಜಲಾವೃತ ಆಗಿರುವಂಥದ್ದು. ಅಂದ್ರೆ ಕೃಷ್ಣಾ ನದಿಯಿಂದ ಈಗ 2,50,000 ಕ್ಯೂಸೆಕ್ನಷ್ಟು ನೀರನ್ನ ಹರಿಬಿಡಲಾಗ್ತಾ ಇದೆ. ಇನ್ನು 3 ಲಕ್ಷ ಕ್ಯೂಸೆಕ್ಗೆ ಕೂಡ ಆ ನೀರಿನ ಪ್ರಮಾಣವನ್ನು ಹೆಚ್ಚಿಸುವಂತ ಸಾಧ್ಯತೆಗಳಿದೆ. ಹೀಗಾಗಿ ಒಂದು ಕಡೆ ಪ್ರವಾಹದ ಭೀತಿ ಎದುರಾಗಿದೆ, ಇನ್ನೊಂದು ಕಡೆ ನದಿ ಪಾತ್ರದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಒಂದೊಂದಾಗಿ ಮುಳುಗಡೆ ಆಗ್ತಿರುವಂಥದ್ದು. ಈ ಒಂದು ಪರಿಸ್ಥಿತಿ ನಿಜಕ್ಕೂ ಹೀಗೆ ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗಿ ಕೃಷ್ಣಾ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಗ್ರಾಮಗಳೇನಿದೆ ಅವೆಲ್ಲವೂ ಕೂಡ ಪ್ರವಾಹ ಭೀತಿಯನ್ನ ಎದುರಿಸುವ ಜೊತೆಗೆ ಏನು ಸಾಕಷ್ಟು ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ರೆ ಇನ್ನೊಂದ್ ಕಡೆ ತುಂಗಭದ್ರಾ ನದಿಗೆ 1 ಲಕ್ಷದಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ 2 ನದಿಗಳ ಪಾತ್ರದಲ್ಲಿ ಪ್ರವಾಹದ ಆತಂಕ ಹೆಚ್ಚಾಗಿದೆ. ಜಿಲ್ಲಾಡಳಿತ ಪ್ರವಾಹದ ಪರಿಸ್ಥಿತಿ ಎದುರಿಸೋಕೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದು ಎನ್ಡಿಆರ್ಎಫ್ ತಂಡವನ್ನ ಕರೆಸಿದೆ. ಅಗತ್ಯವಿದ್ರೆ ರೆಸ್ಕ್ಯೂ ಕಾರ್ಯಾಚರಣೆ ಮಾಡೋದಕ್ಕೆ 4 ಬೋಟ್, ಲೈಫ್ ಜಾಕೆಟ್ ಸೇರಿ ಅಗತ್ಯ ಸಲಕರಣೆಗಳನ್ನ ಸಿದ್ಧ ಮಾಡಿಕೊಳ್ಳಲಾಗಿದೆ. ಟೀಮ್ ಈಗಾಗಲೇ ರಾಯಚೂರಿಗೆ ಬಂದಿಳಿದಿರುವಂತದ್ದು. ಅವರ ತಂಡ ಯಾವುದೇ ಕ್ಷಣದಲ್ಲಿ ಎದುರಾಗಬಹುದಾದಂತ ಪ್ರವಾಹದ ಅಪಾಯಕ್ಕೆ ಒಂದು ರಕ್ಷಣಾ ಕಾರ್ಯಾಚರಣೆಗೆ ಇಳಿಲಿಕ್ಕೆ ಸಿದ್ಧ ಆಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಏನು ಒಂದು ಬಸ್ಸಿನ ತುಂಬ ಬಂದಿರುವಂಥದ್ದು ಅಂದರೆ 33 ಜನ ಸಿಬ್ಬಂದಿ ಬಂದಿರುವಂಥದ್ದು. ವಿಜಯವಾಡದಿಂದ ಬಂದಂಥ NDRF ಟೀಮ್ ಇದು. ಇಲ್ಲಿ ಏನು ಒಂದು ಮಿನಿ ಲಾರಿ ಕಾಣ್ತಾ ಇದೆ. ಇದರಲ್ಲಿ ಸುಮಾರು 4 ಬೋಟ್ಗಳಿದೆ, ರೆಸ್ಕ್ಯೂ ಜಾಕೆಟ್ಗಳಿದೆ ಮತ್ತು ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದಂಥ ಸಕಲ ಸಾಮಗ್ರಿಗಳೊಂದಿಗೆ ಅವರು ಸಿದ್ಧರಾಗಿರುವಂಥದ್ದು. ಈಗ ಅವರ ಗಾಡಿಗಳನ್ನು ಇಲ್ಲಿ ನಿಂತಿರೋದು ನಾವು ನೋಡ್ತಾ ಇದ್ದೀವಿ. ಯಾವುದೇ ಕ್ಷಣದಲ್ಲಿ ಕೂಡ ಜಿಲ್ಲಾಡಳಿತದಿಂದ ಮಾಹಿತಿ ಬಂದ ಕೂಡಲೇ ಇಲ್ಲಿಂದ ಹೊರಡಲಿಕ್ಕೆ ಸಿಬ್ಬಂದಿ ಕೂಡ ರೆಡಿಯಾಗಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಕೃಷ್ಣಾ ನದಿ ಏನಿದೆ ಅಲ್ಲಿ ಸಾಕಷ್ಟು ಕಲ್ಲು ಬಂಡೆಗಳು ಇರೋದ್ರಿಂದ ಅಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಸಾಕಷ್ಟು ಏನು ಕಷ್ಟದಾಯಕವಾಗಿರುತ್ತೆ. ಹೀಗಾಗಿ ತಂಡ ಈಗಾಗಲೇ 1-2 ಬಾರಿ ನದಿಯನ್ನು ವೀಕ್ಷಣೆ ಮಾಡಿ ಬಂದಿರುವಂಥದ್ದು. ಜೊತೆಗೆ ಯಾವುದೇ ಕ್ಷಣದಲ್ಲಿ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಂದರೆ ರಕ್ಷಣಾ ಕಾರ್ಯಾಚರಣೆ ಅಂದರೆ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ರಾಯಚೂರು ಇರ್ಬೋದು, ಲಿಂಗಸಗೂರು ಇರ್ಬೋದು, ದೇವದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಯಾವುದೇ ರೀತಿಯಾದಂಥ ರಿಸ್ಕ್ ಬಂದಿದ್ದೇ ಆದರೆ ಅಂದರೆ ಪ್ರವಾಹ ಭೀತಿಯಿಂದ ಅಲ್ಲಿನ ಗ್ರಾಮಸ್ಥರು ಸಿಲುಕಿದ್ದೇ ಆಗಲಿ ಅಥವಾ ನಡುಗಡ್ಡೆಗಳಲ್ಲಿ ಅವಶ್ಯಕತೆ ಬಿದ್ದಾಗ ಈ ಒಂದು ರಕ್ಷಣಾ ತಂಡ ಏನಿದೆ, ಈ NDRFನ ಸಿಬ್ಬಂದಿ ಏನಿದೆ ಇವರನ್ನು ಬಳಸಿಕೊಂಡು ರೆಸ್ಕ್ಯೂ ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಪ್ರವಾಹದ ಭೀತಿಯನ್ನು ಗ್ರಾಮಸ್ಥರುಗಳು ಎದುರಿಸ್ತಾ ಇದ್ದಾರೆ ನದಿ ದಂಡೆಯ ಜನ. ಅದನ್ನು ಒಂದು ರಕ್ಷಣೆ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯಾದಂಥ ಅಪಾಯ ಏನಾದರೂ ಪ್ರವಾಹದಿಂದ ಆದರೆ ರಕ್ಷಣೆ ಮಾಡಲಿಕ್ಕೆ ಜಿಲ್ಲಾಡಳಿತ ಈಗಾಗಲೇ NDRF ತಂಡವನ್ನು ಕರೆಸಿರುವಂಥದ್ದು. ತಂಡ ಕೂಡ ಈಗ ರೆಡಿಯಾಗಿರುವಂಥದ್ದು. ಒಟ್ಟಾರೆ ಮಹಾರಾಷ್ಟ್ರದಲ್ಲಿ ಇನ್ನೂ ಮಳೆ ಮುಂದುವರೆದಿರೋದ್ರಿಂದ ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗ್ತಾ ಇದೆ. ಇದರಿಂದ ನಾರಾಯಣಪುರ ಜಲಾಶಯದಲ್ಲಿ ನೀರಿನ ಹರಿವು ನಿಯಂತ್ರಿಸೋಕೆ ಭಾರಿ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ರಾಯಚೂರು, ಲಿಂಗಸಗೂರು, ದೇವದುರ್ಗ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ರಾಯಚೂರು.